ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾವು ಡಿಸ್ಕಸ್ ಮಾಡುವಂಥದ್ದು 1111 ಪೋರ್ಟಲ್. ಎಸ್, 1111 ಪೋರ್ಟಲ್ ಮಿರಾಕಲ್ಸ್ನ ತಗೊಂಬರುತ್ತೆ ಅಂತ ಹೇಳಬಹುದು. ಪ್ರತಿ ವರ್ಷನೂ ಈ ಒಂದು ಪೋರ್ಟಲ್ಗೆ ಎಲ್ಲರೂ ಕಾಯ್ತಾ ಇರ್ತೀವಿ. ಇಟ್ಸ್ ಅ ಪವರ್ಫುಲ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಪೋರ್ಟಲ್ ಅಂತಾನೆ ಹೇಳಬಹುದು. ಅಂಡ್ ಇಷ್ಟು ವರ್ಷದಿಂದ ನಾವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಅಥವಾ ನಮ್ಮ ಒಂದು ವಿಷಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ, ಈ ಟೈಮಲ್ಲಿ ಮಾಡಿದ್ರೆ ಅದು 100 ಪಟ್ಟು ಹೆಚ್ಚಾಗಿ ನಮಗೆ ಅದು ರಿಸಲ್ಟ್ ಕೊಡುತ್ತೆ, ಹೆಚ್ಚಾಗಿ ನಮ್ಗೆ ವಾಪಸ್ ಇನ್ ರಿಟರ್ನ್ ಬರುತ್ತೆ ಅಂತಾನೆ ಹೇಳ್ಬಹುದು. ಅಷ್ಟು ಪವರ್ಫುಲ್ 1111 ಪೋರ್ಟಲ್ ಅಂತ ಹೇಳ್ಬಹುದು. ಅಂಡ್ ಈ ಒಂದು ಪೋರ್ಟಲ್ ಕಂಪ್ಲೀಟ್ ಆಗಿ ಯೂನಿವರ್ಸ್ಗೆ ನಾವು ಅಲೈನ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ಇವತ್ತಿನ ಟಾಪಿಕ್ 1111 ಪೋರ್ಟಲ್ ಬಗ್ಗೆ ಆಗಿರೋದ್ರಿಂದ ಇಲ್ಲಿ ನಾನು ನಿಮ್ಗೆ ಒಂದು 5 ವಿಧಾನಗಳನ್ನ ಹೇಳ್ತೀನಿ ನಮ್ಮ ಒಂದು ವಿಶಸ್ ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಮಾಡ್ತೀನಿ, ನೀವು ಸಹ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಆಗ್ಲೇ ಹೇಳಿದೆ 5 ವಿಧಾನಗಳನ್ನ ಇಲ್ಲಿ ಹೇಳ್ತೀನಿ. ಅಂದ್ರೆ 5 ಅಂದ್ರೆ 5 ಟಿಪ್ಸ್ಗಳನ್ನ ನಾನು ನಿಮ್ಗೆ ಇಲ್ಲಿ ಕೊಡ್ತೀನಿ, 5 ಟಾಪಿಕ್ಸ್ಗಳನ್ನ ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ನೀವು ಮಾಡಬಹುದು ಈ ಒಂದು 1111 ಪೋರ್ಟಲ್ ಅಲ್ಲಿ. ಫಸ್ಟ್ ಒನ್, ದ ಮೋಸ್ಟ್ ಥಿಂಗ್, ಯಾವಾಗ್ಲೂ ಹೇಳೋ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್, ದಟ್ ಮೆಡಿಟೇಷನ್ ಅಂಡ್ ವಿಜುವಲೈಸೇಷನ್. ಓಕೆ, ಸೊ ಒಂದು ಯಾವ್ದಾದ್ರು ದೀಪ ಹಚ್ಕೊಂಡು ಅಥವಾ ಒಂದು ಕ್ಯಾಂಡಲ್ನ ಲೈಟ್ ಮಾಡಿಕೊಂಡು ನಿಮ್ಮ ಇಂಟೆನ್ಷನ್ಸ್ ಜೊತೆಗೆ ನೀವು ಒಂದು 15 ಮಿನಿಟ್ಸ್ ಆ ಒಂದು ಮೆಡಿಟೇಷನ್ನ ಮಾಡಿ. ಆ್ಯಂಡ್ ಆ ಮೆಡಿಟೇಷನ್ ಜೊತೆಗೆ ವಿಜುವಲೈಸೇಷನ್ ಮಾಡಿ. ನಿಮ್ಮ ಹತ್ರ ಆ ಒಂದು ಫುಲ್ಫಿಲ್ ಆಗಿದೆ, ಆ ಒಂದು ಥಿಂಗ್ ನನ್ನ ಹತ್ರ ಬಂದಿದೆ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಪೆಷಲ್ ಪರ್ಸನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಅಥವಾ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ, ಆ ಒಂದು ಪರ್ಸನ್ ನನ್ನ ಹತ್ರ ಇದ್ದಾರೆ, ನಮ್ಮ ಮದುವೆ ಆಗ್ತಾ ಇದೆ, ಜಸ್ಟ್ ವಿಜುವಲೈಸ್ ದ ಮ್ಯಾರೇಜ್ ಥಿಂಗ್. ಅಥವಾ ಮನಿ ಬೇಕು ಅಥವಾ ಜಾಬ್ ಆಫರ್ ಬೇಕು ಅಂದರೆ ಪರ್ಟಿಕ್ಯುಲರ್ ಕಂಪ್ನಿ ನನಗೆ ಇಂಟರ್ವ್ಯೂಗೆ ಕೊಟ್ಟಿದ್ದೀನಿ ಆ್ಯಂಡ್ ಆ ಒಂದು ಕಂಪ್ನಿ ನನಗೆ ಜಾಬ್ ಆಫರ್ ಮಾಡಿದೆ, ಇಷ್ಟು ಪ್ಯಾಕೇಜ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಜುವಲೈಸ್ ಮಾಡಿ. ಆ್ಯಂಡ್ ನೀವು ಎಷ್ಟು ವಿಜುವಲೈಸ್ ಮಾಡ್ತೀರಾ, ಎಷ್ಟು ಮೆಡಿಟೇಟ್ ಮಾಡ್ತೀರಾ, ಯಾವ ಇಂಟೆನ್ಷನ್ ಅವತ್ತಿನ ದಿನ 1111 ಪೋರ್ಟಲ್ ದಿನ ಕೊಡ್ತೀರಾ, ಅದು 10 ಪಟ್ಟು 100 ಪಟ್ಟು ಇನ್ ರಿಟರ್ನ್ ಆಗಿ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಇದು ಫಸ್ಟ್ ಥಿಂಗ್, ವಿಜುವಲೈಸೇಷನ್ ಆ್ಯಂಡ್ ಮೆಡಿಟೇಷನ್. ಓಕೆ, ಸೊ ಇದನ್ನ ನೀವು ಮಾಡಬೇಕು. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಶ್ನ 1111 ಟೆಕ್ನಿಕಲ್ಲಿ ನೀವು ಮಾಡಬೇಕು. ಅಂದರೆ ಇವತ್ತಿನ ದಿನ ಅಂದರೆ 1111 ಏನಿದೆ ಅಂದರೆ ನಾಳೆಯ ದಿನ ಏನಿದೆ, ಒಂದು ದಿನ ಇರುತ್ತಲ್ಲ, ಸೊ 11 ಟೈಮ್ಸ್ ನಿಮ್ಮ ಒಂದು ವಿಷಸ್ನ ನೀವು ಅಫರ್ಮೇಷನ್ಸ್ ಮೂಲಕ ನೀವು ಬರ್ಕೋಬೇಕು. ಫಾರ್ ಎಕ್ಸಾಂಪಲ್, ನನಗೆ ನಾನು ಅಂದುಕೊಂಡಿರುವಂತಹ ಜೀವನನ ನಾನು ಬದುಕ್ತಾ ಇದ್ದೀನಿ, ಅಥವಾ ನನಗೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಕೆಲಸ ಸಿಕ್ಕಿದೆ, ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು. ಆ್ಯಂಡ್ ನಾನು ನನ್ನ ಪರ್ಟಿಕ್ಯುಲರ್ ಪರ್ಸನ್ ಜೊತೆ, ಈ ಥರದ ಪರ್ಸನ್ ಜೊತೆ ನಾನು ಮದುವೆ ಆಗಿದ್ದೀನಿ. ನಿಮ್ಮ ಓನ್ ಆಗಿ ನಿಮ್ಮ ಡಿಸೈರ್ಸ್ನ, ಅಫರ್ಮೇಷನ್ಸ್ನ ನೀವೇ ಕ್ರಿಯೇಟ್ ಮಾಡಿಕೊಂಡು ನೀವು ಬರೀರಿ. ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್. ಸೊ ಈ ರೀತಿ ನಿಮಗೆ ಏನು ವಿಶಸ್ ಇದೆ, ಆ ಒಂದು ಪರ್ಟಿಕ್ಯುಲರ್ ಒಂದು ವಿಶ್ನ, ಆ ಒಂದು ಅಫರ್ಮೇಷನ್ ಏನಿದೆ ಅದನ್ನು 11 ಟೈಮ್ಸ್ ಅವತ್ತಿನ ದಿನ ಬರೆದು ಮೆಡಿಟೇಟ್ ಮಾಡಿ. ಮತ್ತೆ ಆ ಒಂದು ಅಫರ್ಮೇಷನ್ಸ್ ಮೇಲೆ, ಆ ಒಂದು ಟಾಪಿಕ್ ಮೇಲೆ ಮೆಡಿಟೇಟ್ ಮಾಡಿ ಆ ಒಂದು ಪೇಪರ್ನ ನೀವು ಬರ್ನ್ ಮಾಡಬೇಕಾಗತ್ತೆ. ಆ್ಯಶಸ್ನ ಯೂನಿವರ್ಸಿಗೆ ಬಿಡಬೇಕಾಗತ್ತೆ. ಸೊ ದಟ್ ಯೂನಿವರ್ಸ್ಗೆ ಬಿಟ್ಟು ನೀವು ಲೆಟ್ ಗೋ ಮಾಡಿ, ಅದು ಆಟೋಮೆಟಿಕ್ ಆಗಿ ನಿಮಗೆ ಬರುವಂಥ ಟೈಮಲ್ಲಿ ಖಂಡಿತ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಓಕೆ, ಇದು ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ನಿಮಗೆ. ಆ್ಯಂಡ್ ಆ ಒಂದು ಸೆಕೆಂಡ್ ಮ್ಯಾನಿಫೆಸ್ಟೇಷನ್ನ ಮಾಡೋದಕ್ಕೆ ನೀವು ರೆಡ್ ಪೆನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ವೈಟ್ ಪೇಪರ್ ವಿತ್ ರೆಡ್ ಪೆನ್ 11 ಟೈಮ್ಸ್ ನಿಮ್ಮ ವಿಷಸ್ನ ನೀವು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಥರ್ಡ್ ಥಿಂಗ್ ಏನು ಮಾಡಬೇಕು ಅಂದರೆ ಅಫರ್ಮೇಷನ್ಸ್ನ ಕೇಳಿಸ್ಕೊಳ್ಳುವಂಥದ್ದು. ಓಕೆ, ಸೊ ಯೂಟ್ಯೂಬಲ್ಲಿ ಸುಮಾರು ಅಫರ್ಮೇಷನ್ಸ್ ಸಿಗ್ತಾ ಇರುತ್ತೆ. 1 ಅವರ್ ಅಫರ್ಮೇಷನ್ಸ್ ಅಂತಾನೆ ಯೂಟ್ಯೂಬಲ್ಲಿ ಸುಮಾರು ಅಫರ್ಮೇಷನ್ಸ್ 1 ಅವರ್ವರೆಗೂ ಇರುತ್ತೆ, ಪ್ಲೇ ಆಗ್ತಿರುತ್ತೆ. ಅದನ್ನು ನೀವು ಕೇಳ್ತಾ ಬರಬೇಕು ಅಫರ್ಮೇಷನ್ಸ್ನ. ಈಗ ರಿಲೇಟೆಡ್ ಟು ಮ್ಯಾರೇಜ್ ಅಂದರೆ ಅದರ ರಿಲೇಟೆಡ್ ಅಫರ್ಮೇಷನ್ಸ್ ನೀವು ಸರ್ಚ್ ಮಾಡಿ, ಸೊ ಆ ಅಫರ್ಮೇಷನ್ ಸಿಗುತ್ತೆ. ಅಥವಾ ಮನಿ ರಿಲೇಟೆಡ್ ಇದೆ ಅಂದರೆ ಆ ಅಫರ್ಮೇಷನ್ ಸಿಗುತ್ತೆ. ಅಥವಾ ಕೆರಿಯರ್ ರಿಲೇಟೆಡ್ ಅಥವಾ ಹೆಲ್ತ್ ರಿಲೇಟೆಡ್ ಅಫರ್ಮೇಷನ್ಸ್ ಅಂದರೆ ಆ ಅಫರ್ಮೇಷನ್ಸ್ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸುಮಾರು ಸಿಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಕಂಪ್ಲೀಟ್ 30 ಮಿನಿಟ್ಸ್ ಟು 1 ಅವರ್ ಫುಲ್ಲಿ ಫೋಕಸ್ಡ್ ಆಗಿ ನೀವು ಅದನ್ನು
ಕೇಳಬೇಕಾಗತ್ತೆ. ಆ್ಯಂಡ್ ಸಪೋಸ್ ಜಾಸ್ತಿ ಅರ್ಥ ಆಗಿಲ್ಲ ಅಂದ್ರೂ ಜಸ್ಟ್ ಆ ಒಂದು ವೈಬ್ರೇಷನ್ನಲ್ಲಿ ನೀವು ಇರಬೇಕಾಗತ್ತೆ. ನಾಳೆ ಒಂದು ದಿನ ಆ ಒಂದು ಅಫರ್ಮೇಷನ್ಸ್ನ ನಾಳೆ ಒಂದು ದಿನ 1 ಅವರ್ ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ನೀವು ಅದನ್ನು ನೀವು ಮಾಡಬೇಕಾಗತ್ತೆ 1111 ಪೋರ್ಟಲಲ್ಲಿ. ಓಕೆ. ಆ್ಯಂಡ್ ಫೋರ್ತ್ ಒನ್ ಬಂದು ಟೈಮ್ ಚಾಂಟಿಂಗ್. ಓಕೆ. 10,000 ಟೈಮ್ ನೀವು ಆ ಒಂದು ಪರ್ಟಿಕ್ಯುಲರ್ ಡಿಸೈರ್ನ ನೀವು ಚಾಂಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ವಿಶ್ ಏನಿದೆ ಅದನ್ನು 1 ವರ್ಡ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಅದನ್ನು ನೀವು 10,000 ಬಾರಿ, ಕೌಂಟರ್ ಇದ್ದರೆ ಕೌಂಟರ್ ಇಟ್ಕೊಳ್ಳಿ. ಸೊ ಕೌಂಟರ್ ಇಟ್ಕೊಂಡು ನೀವು 10,000 ಟೈಮ್ಸ್ ನೀವು ಚಾಂಟ್ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್ ನಿಮಗೆ ಜಾಬ್ ಬೇಕು ಅಂದರೆ ಜಾಬ್ 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 ಅಂತ ನೀವು ಚಾಂಟ್ ಮಾಡ್ತಾ ಬನ್ನಿ. ಬ್ಯೂಟಿ ಬೇಕು ಅಂದರೆ ಬ್ಯೂಟಿ 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 ಅಂತ 10,000 ಟೈಮ್ಸ್ ನೀವು ಚಾಂಟ್ ಮಾಡಿ. ಹೆಲ್ತ್ ಬೇಕು ಅಂದರೆ ಹೆಲ್ತ್ ಹೆಲ್ತ್ ಹೆಲ್ತ್, ಮನಿ ಬೇಕು ಅಂದರೆ ಮನಿ ಮನಿ ಮನಿ. 10,000 ಟೈಮ್ಸ್ ಇದನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸಿ ದ ಮ್ಯಾಜಿಕಲ್ ರಿಸಲ್ಟ್ಸ್. ಓಕೆ. ಸ್ಕ್ರಿಪ್ಟಿಂಗ್ ಇದು ಯಾವಾಗಲೂ ನನ್ನ ಕ್ಲೈಂಟ್ಸ್ಗೆ ಹೇಳ್ತಾ ಇರ್ತೀನಿ, ಸ್ಕ್ರಿಪ್ಟಿಂಗ್ ಮಾಡೋದ್ರ ಬಗ್ಗೆ, ಜರ್ನಲಿಂಗ್ ಮಾಡೋದ್ರ ಬಗ್ಗೆ. ಜಸ್ಟ್ ನೀವು ನಿಮ್ಮ ಡಿಸೈರ್ ಏನಿದೆ ಅದನ್ನು ಒಂದು ಲೆಟರ್ ಥರ ನೀವು ಬರಿಬೇಕಾಗತ್ತೆ ಯೂನಿವರ್ಸಿಗೆ. ಜಸ್ಟ್ ಥಿಂಗ್ ಲೈಕ್ ನಿಮಗೆ ಏನೋ ಒಂದು ಜಾಬ್ ಸಿಕ್ಕಿದೆ, ಅದು ಜಾಬ್ ಹೋಗ್ತಾ ಇದ್ದೀನಿ, ಆ ಕಂಪ್ನಿಲಿ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀನಿ, ನಿಮಗೆ ಡಿಸೈರ್ ಅಮೌಂಟ್ ಯಾವ ರೀತಿ ಬರ್ತಾ ಇದೆ, ಅದನ್ನೆಲ್ಲ ಒಂದು ಫ್ರೆಂಡಿಗೆ ಯಾವ ರೀತಿ ನೀವು ಹೇಳ್ತೀರಾ, ಅಥವಾ ನಿಮ್ಮ ಮನೇಲಿ ನಿಮ್ಮ ಸಿಸ್ಟರ್ಸ್ ಜೊತೆ ಅಥವಾ ಯಾರ ಜೊತೆನೋ ಏನೋ ಒಂದು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸ್ಟೋರಿನ ಯಾವ ರೀತಿ ಹೇಳ್ತೀರಾ, ಒಂದು ಕಥೆ ರೂಪದಲ್ಲಿ ನೀವು ಅದನ್ನು ಬರಿಬೇಕಾಗತ್ತೆ ಯೂನಿವರ್ಸಿಗೆ. ಸೊ ಅದನ್ನು ಕೂಡ ನೀವು ಬರೆದು ಸ್ಕ್ರಿಪ್ಟ್ ಪೂರ್ತಿ ಕಂಪ್ಲೀಟ್ ಆಗಿ ನೀವು ಅದನ್ನು ಬರಿಬೇಕಾಗತ್ತೆ. ಲೈಕ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀವು. ಲೈಕ್ ಈಗ ಮೂವಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಲ್ವಾ. ಸೊ ನಿಮ್ಮ ಒಂದು ವಿಶ್, ನನಗೆ ಒಂದು ಜಾಬ್ ಸಿಕ್ಕಿದೆ, ಆ ಜಾಬ್ ಇಂಟರ್ವ್ಯೂ ಕರೆದಿದ್ರು, ನಾನು ಇಂಟರ್ವ್ಯೂಗೆ ಹೋದೆ, ಸೊ ಅಲ್ಲಿ ನನ್ನ ಪ್ಯಾಕೇಜ್ ಮಾತಾಡಿದ್ರು, ಆ್ಯಂಡ್ ಕಂಪ್ನಿ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಸ್ಯಾಲ್ರಿ ನಾನು ಎಷ್ಟು ಅಂದ್ಕೊಂಡಿದ್ದೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಆಫರ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಡಿಸೈರ್ ಪೋಸ್ಟ್ ಸಿಕ್ಕಿದೆ, ನಾನು ಅಂದ್ಕೊಂಡಿರೋ ಪೋಸ್ಟಲ್ಲಿ ನನಗೆ ಕೆಲಸ ಅನ್ನೋದು ಸಿಕ್ಕಿದೆ, ನಾನು ಅಂದ್ಕೊಂಡಿರುವಂಥ ಕಂಪ್ನಿಯಲ್ಲೇ ನನಗೆ ಕರೆದು ಕೆಲಸ ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್ ಮೂಮೆಂಟ್. ಆ್ಯಂಡ್ ಇದರಿಂದ ನನ್ನ ಲೈಫ್ ತುಂಬ ಸೆಟ್ಲ್ ಆಗುತ್ತೆ. ಆ್ಯಂಡ್ ಈ ಒಂದು ಜಾಬಿಂದ, ಈ ಒಂದು ಬರೋ ಸ್ಯಾಲ್ರಿಯಿಂದ ನಾನು ಏನೆಲ್ಲ ಪಡ್ಕೋಬೇಕು, ಏನೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ತೊಗೋಬಹುದು, ನನ್ನ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೋಬಹುದು. ಸೊ ಈ ರೀತಿ ನೀವು ಬರಿತಾ ಬರಬೇಕಾಗತ್ತೆ. ಆ್ಯಂಡ್ ನಾಟ್ ಓನ್ಲಿ ಅಬೌಟ್ ಜಾಬ್ ಅಥವಾ ನಿಮಗೆ ಮನಿ ಯಾರೋ ಕೊಡಬೇಕು, ಯಾರೋ ಒಂದು ವ್ಯಕ್ತಿ ನಿಮಗೆ ದುಡ್ಡನ್ನು ಕೊಡಬೇಕಂತ ಇದ್ರೂ ಸಹ ಅವರು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಸ್ಟೋರಿ ಮುಖಾಂತರ ನೀವು ಬರಿಬೇಕಾಗತ್ತೆ. ಅಥವಾ ಸ್ಪೆಸಿಫಿಕ್ ಪರ್ಸನ್ ಜೊತೆ ನಿಮಗೆ ಮದುವೆ ಆಗಬೇಕು, ಆ್ಯಂಡ್ ಆ ಒಂದು ಮ್ಯಾರೇಜ್ನ ನಿಮ್ಮ ಮನೇಲಿ ಒಪ್ಕೊಳ್ತಾ ಇಲ್ಲ ಅಂದರೆ ನಿಮ್ಮ ಮನೇಲಿ ಒಪ್ಕೊಂಡ್ರು, ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ಲೈಕ್ ಏನು ನೋಡಿ ಅದು ಹೇಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ವಿಜುವಲೈಸ್ ಮಾಡಿದ್ರೆ. ಲೈಕ್ ಜಸ್ಟ್ ಒಂದು ಸ್ಟೋರಿ ಥರ ನೀವು ಯೂನಿವರ್ಸಿಗೆ ಬರಿಬೇಕು. ಅದಾದಮೇಲೆ ಅದನ್ನು ನೀವು ಏನು ಮಾಡಬೇಕು, ಅಗೇನ್ ರೆಡ್ ಕಲರ್ ಪೆನ್ನೇ ತೊಗೋಬೇಕು, ವೈಟ್ ಶೀಟ್ ತೊಗೋಬೇಕು, ಒಂದು ಲೆಟರ್ ಥರ ನೀವು ಯೂನಿವರ್ಸಿಗೆ ಬರೆದು ಆ ಒಂದು ಪೇಪರ್ನ ಬರ್ನ್ ಮಾಡಿ ಆ ಆ್ಯಶಸ್ನ ನೀವು ಏನು ಮಾಡಿ ಯೂನಿವರ್ಸಿಗೆ ಲೆಟ್ಕೋ ಮಾಡಿಬಿಡಿ. ಓಕೆ. ಸೊ ಅದು ನಿಮಗೆ 10 ಪಟ್ಟು ಅಡ್ವಾನ್ಸ್ ಇದರಲ್ಲಿ ನಿಮಗೆ ಮ್ಯಾನಿಫೆಸ್ಟ್ ಆಗಿ ಇನ್ ರಿಟರ್ನ್ ಬರುತ್ತೆ. ಆ್ಯಂಡ್ ನೀವು ಬರ್ನ್ ಮಾಡಾದ್ಮೇಲೆ ಲೆಟ್ಕೋ ಮಾಡಿಬಿಡ್ಬೇಕು, ಅದ್ರ ಬಗ್ಗೆ ಮತ್ತೆ ಥಿಂಕ್ ಮಾಡಬಾರ್ದು. ಓಕೆ. ಸೊ ವೆಲ್ ದಟ್ಸ್ ಇಟ್. ಓಕೆ. ಆ್ಯಂಡ್ ಆ್ಯಶಸ್ನ ನೀವು ಅಂದರೆ ಪೇಪರ್ನ ಬರ್ನ್ ಮಾಡೋದಕ್ಕೂ ಮುಂಚೆ ಆ ಒಂದು ಸ್ಕ್ರಿಪ್ಟ್ನ ನೀವು ಅಟ್ಲೀಸ್ಟ್ 3 ಟೈಮ್ಸ್ ನೀವು ಓದಬೇಕಾಗತ್ತೆ. ಕಂಪ್ಲೀಟಾಗಿ ಅದನ್ನು ಓದಿ ಫೀಲ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಪ್ರೌಡ್ ಫೀಲ್ ಮಾಡಿ, ಅದಾದಮೇಲೆ ನೀವು ಆ ಪೇಪರ್ನ ನೀವು ಬರ್ನ್ ಮಾಡಿದ್ರೆ ನಿಮಗೆ ಎಫೆಕ್ಟಿವ್ ಆಗಿರುವಂತಹ ಒಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಈ ಒಂದು 5 ವಿಧಾನಗಳಿದೆ, 5 ಟೆಕ್ನಿಕ್ಸ್ಗಳಿದೆ. ನಿಮಗೆ ಇದರಲ್ಲಿ ಯಾವುದು ಮಾಡಬೇಕು ಅನ್ನಿಸ್ತಾ ಇದೆ ಅಥವಾ ಯಾವುದು ಫೀಲ್ ಆಗ್ತಾ ಇದೆ ಅದನ್ನು ನೀವು ಮಾಡಬಹುದು, ಅಥವಾ ಒಂದೊಂದು ವಿಷಯಕ್ಕೆ ಒಂದೊಂದು ಪರ್ಟಿಕ್ಯುಲರ್ ಟೆಕ್ನಿಕ್ನ ಕೂಡ ನೀವು ಮಾಡಬಹುದು. ಓಕೆ. ಸೊ 5 ನಿಮಗೆ ಮಾಡೋದಕ್ಕೆ ಟೈಮ್ ಇದ್ದರೆ 5 ಮಾಡಬಹುದು, ಅಥವಾ ಇಲ್ಲ ನನಗೆ ಒಂದೇ ಒಂದು ಪರ್ಟಿಕ್ಯುಲರ್ ವಿಷಯ ಇದೆ ಸೊ ಒಂದೇ ಟೆಕ್ನಿಕ್ ಮಾಡ್ತೀನಿ ಅಂದರೆ ನೀವು ಒಂದನ್ನು ಕೂಡ ಮಾಡಬಹುದು, ಅಥವಾ ಒಂದಕ್ಕಿಂತ ಹೆಚ್ಚಿದೆ ಅಂದರೆ ಸೊ ಈ 5 ಟೆಕ್ನಿಕ್ಗಳನ್ನ ನೀವು ಫಾಲೋ ಮಾಡಬಹುದು. ಓಕೆ. ಸೊ ಇದು 1111 ಪೋರ್ಟಲ್. ಹ್ಯಾಪಿ ಮ್ಯಾನಿಫೆಸ್ಟೇಷನ್. ರಾಧೆ ರಾಧೆ.